ಬೆಳೆಗಳಿಗೆ ಪೂರಕವ ಮಾರಕವ? ಕಳೆ ಬೆಳೆಗಳಿಗೆ ಪೂರಕ ಪೂರಕ ಪೂರಕ. ರೈತ ಬಾಂಧವರೇ, ಕಳೆ ನಮ್ಮ ತೋಟದಲ್ಲಿ ಇದೆ ಅಂತಂದ್ರೆ ಅದು ದೈವದ ಕೃಪೆ ಅಂತ ಹೇಳ್ತೀವಿ. ದೈವದ ಒಂದು ಅಪ್ಪನೆ ಇಲ್ಲದೆ ಅದು ನಮ್ಮ ತೋಟದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಕಳೆಗಳು ಇವತ್ತು ನಿನ್ನೆಯಿಂದ ಕಾಡ್ತಾ ಇರುವಂತದಲ್ಲ, ದೇವರು ರೈತರಿಗಾಗಿ ಕೊಟ್ಟಿರುವಂತಹ ವರ. ಆದ್ರೆ ನಮ್ಮ ರೈತರು ಅದನ್ನ ಶಾಪ ಅಂತ ಅಂದ್ಕೊಂಡು ಮತ್ತೆ ದೈವದತ್ತವಾಗಿ ಕೊಟ್ಟಿರುವಂತ ಈ ಕಳೆಯನ್ನೇ ನಾವು ಗೊಬ್ಬರ ಮಾಡಿ ನಮ್ಮ ಮೂಲ ಬೆಳೆಗೆ ಕೊಡೋದು ಹೇಗೆ? ನಮಸ್ಕಾರ ರೈತ ಬಾಂಧವರೇ, ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಇತ್ತೀಚಿನ ನಮ್ಮ ರೈತರಿಗೆ ಈ ಕಳೆ ವಿಷಯವೇ ತಲೆನೋವು ಅಂತಂದ್ರೂ ಕೂಡ ತಪ್ಪಿಲ್ಲ. ಕಳೆ ತೋಟದಲ್ಲಿ ಇರ್ಬೇಕಾ ಅಥವಾ ಕಿತ್ತೊಗಿಬೇಕಾ? ತೋಟದಲ್ಲಿ ಅದನ್ನ ಇಟ್ಕೊಂಡ್ರು ಹೆಂಗ್ ಕಾಪಾಡ್ಕೊಳ್ಬೇಕು? ಅರೆ, ತೋಟದಲ್ಲಿ ಕಳೆ ಇರ್ಬೇಕಾ? ಕಳೆ ಇರೋದು ತಪ್ಪು. ಅದನ್ನ ಮೊದಲು ಹೆಂಗಾದ್ರೂ ಮಾಡಿ ಅದನ್ನ ರ್ಯಾಂಡಪ್ ವಿವಿಧ ರೀತಿಯಾದಂತ ಕೆಮಿಕಲ್ ಗಳನ್ನ ಸ್ಪ್ರೇ ಮಾಡಿ ಅದನ್ನ ಕಿತ್ತು ಭಸ್ಮ ಮಾಡ್ಬಿಡ್ಬೇಕು. ಈ ರೀತಿಯಾದಂತ ಆಲೋಚನೆಗಳು, ಈ ರೀತಿಯಾದಂತ ತರ್ಕಗಳು ನಮ್ಮ ರೈತರಲ್ಲಿ ಮೂಡೋದು ಸಹಜ. ಸೊ ಇವತ್ತಿನ ವಿಡಿಯೋದಲ್ಲಿ ಕಳೆನ ಯಾವ ರೀತಿಯಾಗಿ ನಿರ್ವಹಣೆಯನ್ನ ಮಾಡಬೇಕು ನೋಡಿ. ಮಾತಿನಲ್ಲೇ ಇದೆ ಅರ್ಥ. ಕಳೆನ ಕಿತ್ತೊಗೆಯೋದಕ್ಕಿಂತ, ಕಳೆನ ನಾಶ ಮಾಡುವುದಕ್ಕಿಂತ ಇರುವಂತಹ ದೈವದತ್ತವಾಗಿ ಬರುವಂತಹ ಆ ಕಳೆಯನ್ನು ಕೂಡ ನಾವು ನಮ್ಮ ತೋಟದಲ್ಲಿ ಯಾವ ರೀತಿಯಾಗಿ ಸಮರ್ಪಕವಾಗಿ ನಿರ್ವಹಣೆಯನ್ನ ಮಾಡಬೇಕು ಅನ್ನೋದೇ ಇವತ್ತಿನ ವಿಡಿಯೋದ ಮೂಲ ಉದ್ದೇಶ. ಸೊ ಹಾಗಾಗಿ ಕಳೆ ನಮ್ಮ ತೋಟದಲ್ಲಿ ಇರ್ಬೇಕಾ ಅಥವಾ ಬೇಡವಾ, ಮತ್ತೆ ಕಳೆ ನಿರ್ವಹಣೆಯನ್ನ ಹೇಗ್ ಮಾಡಬಹುದು, ಮತ್ತೆ ದೈವದತ್ತವಾಗಿ ಕೊಟ್ಟಿರುವಂತ ಈ ಕಳೆಯನ್ನೇ ನಾವು ಗೊಬ್ಬರ ಮಾಡಿ ನಮ್ಮ ಮೂಲ ಬೆಳೆಗೆ ಕೊಡೋದು ಹೇಗೆ, ಇದೆಲ್ಲದರ ಒಂದು ಕಂಪ್ಲೀಟ್ ಮಾಹಿತಿನ ಕೊಡೋ ಒಂದು ಪ್ರಯತ್ನ ಇವತ್ತಿನ ವಿಡಿಯೋದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರೈತ ಬಾಂಧವರೇ, ಕಳೆ ನಮ್ಮ ತೋಟದಲ್ಲಿ ಇದೆ ಅಂತಂದ್ರೆ ಅದು ದೈವದ ಕೃಪೆ ಅಂತ ಹೇಳ್ಬೋದು. ದೈವದ ಒಂದು ಅಪ್ಪನೆ ಇಲ್ಲದೆ ಅದು ನಮ್ಮ ತೋಟದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ದೇವರು ರೈತರಿಗಾಗಿ ಕೊಟ್ಟಿರುವಂತಹ ವರ. ಆದ್ರೆ ನಮ್ಮ ರೈತರು ಅದನ್ನ ಶಾಪ ಅಂತ ಅಂದ್ಕೊಂಡು ಅದಕ್ಕೆ ವಿನಾಶಕಾರಕವಾದಂತಹ ಈ ಕೆಮಿಕಲ್ ಗಳನ್ನ ತಂದು ಸುರಿದು ಅದನ್ನ ವಿನಾಶ ಮಾಡೋದಲ್ಲದೆ ನಮ್ಮ ತೋಟವನ್ನು ಕೂಡ ನಾಶ ಮಾಡ್ಕೊಳ್ತಾರೆ. ವೈಜ್ಞಾನಿಕವಾಗಿ ಈ ಕಳೆ ನಮ್ಮ ಒಂದು ತೋಟಕ್ಕೆ, ನಮ್ಮ ಬೆಳೆಗಳಿಗೆ ಎಷ್ಟೊಂದು ಪೂರಕವಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಎಳೆಯಾಗಿ ಮಾತಾಡ್ತಾ ಹೋಗೋಣ. ಕಳೆ ಬೆಳೆಗಳಿಗೆ ಪೂರಕವ ಮಾರಕವ? ಕಳೆ ಬೆಳೆಗಳಿಗೆ ಪೂರಕ ಪೂರಕ ಪೂರಕ. ಈ ಕಳೆ ಗಿಡಗಳ ಬಗ್ಗೆ ನಮ್ಮ ರೈತರಿಗೆ ಒಂದು ಭಯ ಇದೆ. ಏನು ಅಂತಂದ್ರೆ, ಅವರು ಯಾವ ಒಂದು ಬೆಳೆಯನ್ನ ಬೆಳಿಬೇಕು ಅಂತ ಹೇಳಿ ಭೂಮಿಯನ್ನ ಫಲವತ್ತು ಮಾಡ್ಕೊಂಡಿರ್ತಾರೆ, ಹಸಿರು ಮಾಡ್ಕೊಂಡಿರ್ತಾರೆ, ಎಷ್ಟೆಷ್ಟೋ ಖರ್ಚು ಮಾಡಿ ಗೊಬ್ಬರಗಳನ್ನ ತಂದು ಸುರಿದಿರ್ತಾರೆ, ಖರ್ಚು ವೆಚ್ಚ ಮಾಡ್ಬಿಟ್ಟು ಉಳುಮೆ ಇದೆಲ್ಲವನ್ನು ಕೂಡ ಮಾಡ್ಕೊಂಡು ಬೀಜವನ್ನ ಬಿತ್ತಿರ್ತಾರೆ. ಆದ್ರೆ ಬಿತ್ತಿದ ಬೀಜ ಬೆಳೆಯೋಕ್ಕಿಂತ ಪೂರ್ವದಲ್ಲಿ, ಆ ಮೊಳಕೆ ಒಡೆಯೋಕಿನ ಪೂರ್ವದಲ್ಲಿ ಪಕ್ಕದೊಂದು ಕಳೆ ಗಿಡ ಬೆಳೆದು ಮಜಬೂತಾಗಿ ಬೆಳೆದು ನಿಂತ್ಕೊಂಡ್ಬಿಟ್ಟಿರತ್ತೆ. ಆಗ ನಮ್ಮ ರೈತರಿಗೆ ಢವಢವ, ನಾನು ಹಾಕಿರೋ ಗೊಬ್ಬರ ಎಲ್ಲ ಇದು ಬಕಾಸುರನಂತೆ ಊಟ ಮಾಡ್ಬಿಟ್ಟು ತಾನ್ ಬೆಳಿತಾ ಇದೆ ನೋಡು ಅಂತ ಹೇಳಿ ನಮ್ಮ ರೈತರಿಗೆ ಇದೊಂದು ಭಯ ಕಾಡತ್ತೆ. ರಾತ್ರಿಯಲ್ಲೂ ಕೂಡ ಇದು ಒಂಥರ ಕೆಟ್ಟ ಸ್ವಪ್ನದಂತೆ ಕಾಡ್ಲಿಕ್ಕೆ ಶುರು ಮಾಡತ್ತೆ. ಸೊ ಯಾಕೆ ಈ ರೀತಿಯಾದಂತ ಭಯ? ಈ ಒಂದು ಭಯ ನಮ್ಮ ರೈತರಿಗೆ ಬೇಡ. ಒಂದ್ ಸ್ವಲ್ಪ ಖುಷಿ ಪಡೋದನ್ನ ನಮ್ಮ ರೈತರು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ನೋಡಿ, ನೀವು ಬಿತ್ತಿದ ಆ ಬೀಜ ಮೊಳಕೆ ಒಡೆಯೋಕಿನ ಪೂರ್ವದಲ್ಲಿ ಈ ಒಂದು ಕಳೆ ಗಿಡ ಈ ಒಂದು ಬೆಳೀತಲ್ಲ, ಸೊ ಇದು ಎಲ್ಲಿವರೆಗೂ ಈ ಗಿಡಗಳಿಗೆ ಪೂರಕ, ನಿಮ್ಮ ಬೆಳೆಗಳಿಗೆ ಈ ಕಳೆ ಎಲ್ಲಿವರೆಗೂ ಪೂರಕ ಅಂತಂದ್ರೆ ಆ ಕಳೆ ಗಿಡಗಳಲ್ಲಿ ಹೂವಾಗಬಾರದು, ಮತ್ತೆ ಈ ಕಾಯಿಗಳು ಆಗಬಾರದು. ಕಾಯಿ ಮತ್ತು ಹೂವು ಆಗುವ ಪೂರ್ವದವರೆಗೂ ಕೂಡ ಆ ಕಳೆ ಗಿಡ ನಿಮ್ಮ ತೋಟಕ್ಕೆ, ನಿಮ್ಮ ಕೃಷಿ ಭೂಮಿಗೆ ಮತ್ತೆ ಆ ನಿಮ್ಮ ಬೆಳೆಗೆ ಪೂರಕ ಅನ್ನೋದನ್ನ ನಮ್ಮ ರೈತರು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ವಿಷಯ, ಒಂದು ವೇಳೆ ಆ ಒಂದು ಕಳೆ ಗಿಡಗಳಲ್ಲಿ ಹೂವು ಆಗ್ಬಿಟ್ಟಿದೆಯಪ್ಪ ಅಂತ ಅನ್ಕೊಳ್ಳಿ, ಅಥವಾ ಅದರಲ್ಲಿ ಕಾಯಿಗಳು ಆಗ್ಬಿಟ್ಟಿದೆಯಪ್ಪ ಅಂತ ಅನ್ಕೊಳ್ಳಿ, ಆ ಗಿಡಗಳು ನಿಮ್ಮ ಒಂದು ತೋಟಕ್ಕೆ ಮತ್ತೆ ನಿಮ್ಮ ಒಂದು ಕೃಷಿ ಭೂಮಿಗೆ ಏನಿದೆ ಅಲ್ಲ, ಮತ್ತೆ ನಿಮ್ಮ ಬೆಳೆಗಳಿಗೆ ಮಾರಕ. ಯಾಕೆ ಅಂತಂದ್ರೆ ನೋಡಿ, ಹೂವು ಕಾಯಿ ಆಗುವ ಸಂದರ್ಭದಲ್ಲಿ ಈ ಒಂದು ಕಳೆ ಗಿಡಗಳು ನಿಮ್ಮ ಒಂದು ಬೆಳೆಗೆ ಕೊಡ್ಬೇಕಾಗಿರುವಂತ ಆ ಪೋಷಕಾಂಶ ಏನಿತ್ತಲ್ಲ ಅದನ್ನೆಲ್ಲ ತಾವೆಲ್ಲ ಮಜಬೂತಾಗಿ ಊಟ ಮಾಡ್ಬಿಟ್ಟು ಪಡೆದುಕೊಂಡಿರುತ್ತಲ್ಲ ಆ ಪೋಷಕಾಂಶವನ್ನೆಲ್ಲ, ಅದೆಲ್ಲ ತನ್ನ ಒಂದು ಇದರಲ್ಲಿ ಹಿಡಿದಿಟ್ಕೊಂಡಿರುತ್ತೆ. ಸೊ
ಅದು ಹೂವು ಮತ್ತು ಕಾಯಿ ಆಗುವ ಸಂದರ್ಭದಲ್ಲಿ ಹೂವು ಮತ್ತು ಕಾಯಿಗೆ ಆ ಒಂದು ಪೋಷಕಾಂಶವನ್ನೆಲ್ಲ ಪ್ರೊಡ್ಯೂಸ್ ಮಾಡ್ಬಿಡತ್ತೆ. ಸೊ ನಾವು ಅದಕ್ಕಿಂತ ಪೂರ್ವದಲ್ಲಿ ನಾವೇನ್ ಮಾಡ್ಬೇಕು, ನಾವೊಂದು ಟೆಕ್ನಾಲಜಿನ ಯೂಸ್ ಮಾಡ್ಬೇಕು. ಅದುವೇ ಅದನ್ನ ನಾವು ಕಟ್ ಮಾಡಿ ನಮ್ಮ ತೋಟದಲ್ಲಿ ಮಲ್ಚ್ ಮಾಡ್ಬಿಡ್ಬೇಕು. ಆಗ ನಿಮ್ಮ ಒಂದು ಬೆಳೆಗಳಿಗೆ ಅಂತಂದ್ರೆ ಈ ನೀವು ಅಂದುಕೊಂಡಿರುವಂತ ಆ ಕನಸಿನ ಬೆಳೆಗಳಿಗೆ ನೀವೇನು ಆ ಪೋಷಕಾಂಶವನ್ನ ಕೊಟ್ಟಿರ್ತಿರಲ್ಲ, ಸೊ ಇಲ್ಲಿ ಡಬಲ್ ಆಯ್ತು ನೋಡಿ. ಹಸಿರಲೆ ಗಿಡವೂ ಬಂತು ನಿಮಗೆ, ಮತ್ತೆ ಗೊಬ್ಬರವೂ ಕೂಡ ಸಿಕ್ತು. ಅಂತಂದ್ರೆ ನೀವೇನ್ ಕೊಟ್ಟಿರ್ತಾರಲ್ಲ ಆ ಗೊಬ್ಬರವೂ ಕೂಡ ಸಿಗುತ್ತೆ, ಹಸಿರೆಲೆ ಗೊಬ್ಬರವೂ ಸಿಗುತ್ತೆ. ಸೊ ನೀವ್ ಅದನ್ನ ಕಟ್ ಮಾಡಿ ನಿಮ್ಮ ತೋಟಕ್ಕೆ ಹಾಕಿದಾಗ ಇದೇನು ಪೋಷಕಾಂಶವನ್ನ ಊಟ ಮಾಡಿ ನಿಂತ್ಕೊಂಡಿತ್ತಲ್ಲ ಕಳೆ ಗಿಡ, ಅದು ನಿಮ್ಮ ತೋಟದಲ್ಲಿ ಹಸಿರೆಲೆ ಗೊಬ್ಬರವಾಗಿ ಮಾರ್ಪಟ್ಟಾಗ ಸೊ ಆ ಪೋಷಕಾಂಶವೂ ಸಿಕ್ತು, ಅದರ ಜೊತೆಗೆ ಹಸಿರೆಲೆ ಗೊಬ್ಬರವೂ ಕೂಡ ಸಿಕ್ತು. ಸೊ ಇದಿಷ್ಟು ಕಾನ್ಸೆಪ್ಟ್ ಅನ್ನ ನಮ್ಮ ರೈತರು ಅರ್ಥ ಮಾಡ್ಕೊಂಡ್ಬಿಟ್ರೆ ಕಳೆ ಎಂದೆಂದಿಗೂ ಕೂಡ ನಮ್ಮ ರೈತರಿಗೆ ಮತ್ತು ಬೆಳೆಗಳಿಗೆ ಮಾರಕ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಪೂರಕ ಆಗತ್ತೆ. ಒಂದ್ ವೇಳೆ ಅವರು ಹೂವು ಆಗುವವರೆಗೂ ಕೂಡ ತಮ್ಮ ತೋಟದಲ್ಲಿ ಆ ಕಳೆಯನ್ನ ಬಿಟ್ಬಿಟ್ರೆ ಆಗ ಮಾರಕ ಆಗತ್ತೆ. ಅಂತಂದ್ರೆ ಈಗ ನಿಮ್ಮ ಬೆಳೆಯಿಂದ ಅದೇನ್ ಪಡೆದುಕೊಂಡಿರತ್ತಲ್ಲ ಅದು ಹೂವು ಕಾಯಿಗೆ ಕೊಟ್ಟು ಬಿಡತ್ತೆ. ಸೊ ಆಗ ಆ ಕಳೆ ಗಿಡ ವೇಸ್ಟ್ ಆಗುತ್ತೆ. ಮತ್ತೆ ನಿಮ್ಮ ಒಂದು ಗಿಡದಿಂದ ಅದೇನು ದೋಚ್ಕೊಂಡಿರತ್ತಲ್ಲ ಸೊ ಅದು ಮತ್ತೆ ವಾಪಸ್ ನಿಮ್ಮ ಗಿಡಗಳಿಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂತಂದ್ರೆ ಹೂವು ಕಾಯಿ ಆಗ್ಬಿಟ್ಟಿರತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಕಳೆ ಗಿಡಗಳನ್ನ ನೀವು ಹೂವಾಗುವ ಪೂರ್ವದಲ್ಲಿ ಅದನ್ನ ಕಟಾವ್ ಮಾಡಿ ನಿಮ್ಮ ತೋಟದಲ್ಲಿ ಅದನ್ನ ಮಲ್ಚ್ ಮಾಡ್ಬಿಟ್ಟಾಗ ಹಸಿರೆಲೆ ಗೊಬ್ಬರ ಆಗುತ್ತೆ ಅಂತ ಹೇಳಿದೆ. ಮತ್ತೆ ಹಾಗೆ ನಿಮ್ಮ ಬೆಳೆಯಿಂದ ಏನ ಆ ಒಂದು ಪೋಷಕಾಂಶವನ್ನ ಪಡೆದುಕೊಂಡಿರತ್ತಲ್ಲ ಆ ಕಳೆ ಗಿಡಗಳು ನಿಮ್ಮ ತೋಟದಲ್ಲಿ ಹುದುಕಿದಾಗ ಆ ಪೋಷಕಾಂಶವೂ ಕೂಡ ನಿಮ್ಮ ತೋಟಕ್ಕೆ ಲಭಿಸುತ್ತೆ. ಸೊ ನಂತರ ಮತ್ತೆ ನಿಮ್ಮ ಬೆಳೆಗಳಿಗೆ ಏನ್ ಪೋಷಕಾಂಶ ಬೇಕಲ್ಲ ಮತ್ತೆ ಅದು ನಿಮ್ಮ ಒಂದು ಬೆಳೆಗೆ ಸಪ್ಲೈ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಇನ್ನೊಂದು ಕೆಲಸ ಆಗತ್ತೆ, ನೀವು ಅರ್ಥ ಮಾಡ್ಕೊಳ್ಳಿ. ಹಸಿರೆಲೆ ಗೊಬ್ಬರಕ್ಕಾಗಿ ನೀವು ಬೇರೆ ಬೇರೆ ಗಿಡಗಳನ್ನ ನೀವು ಬೆಳೆದು ಮಲ್ಚ್ ಮಾಡ್ತಿರಲ್ಲ, ಸೊ ಈ ಒಂದು ನೋಡಿ ಕಳೆ ಗಿಡಗಳನ್ನು ನೀವು ಮಲ್ಚ್ ಮಾಡಿದಾಗ ಹಸಿರೆಲೆ ಗೊಬ್ಬರದಂತೆ ಇದು ವರ್ಕ್ ಮಾಡತ್ತೆ. ಅದರ ಜೊತೆಗೆ ಈ ಸೂರ್ಯನ ಕಿರಣಗಳಿಂದ ಮತ್ತೆ ಅತಿಯಾದ ಸೂರ್ಯನ ಬಿಸಿಲಿನಿಂದ ಈ ಮಣ್ಣು ಸುಡ್ತಾ ಇರತ್ತೆ, ಮತ್ತೆ ಮಣ್ಣಿನ ಒಳಗಡೆ ಇರುವಂತಹ ಆ ತೇವಾಂಶ ಎಲ್ಲ ಆವಿ ಆಗ್ತಾ ಇರತ್ತಲ್ಲ, ಸೊ ಆ ಸಂದರ್ಭದಲ್ಲಿ ನಿಮ್ಮ ಮಣ್ಣಿನ ಒಳಗಡೆ ಆ ತೇವವನ್ನ ಕಾಪಾಡ್ಕೊಂಡಂಗಾಗತ್ತೆ ಈ ಹಸಿರೆಲೆ ಗೊಬ್ಬರವನ್ನ ಮಲ್ಚ್ ಮಾಡೋ ಮೂಲಕ. ಲೈಕ್ ನೀವು ಈ ಕಳೆ ಗಿಡಗಳನ್ನ ಕಟಾವ್ ಮಾಡಿ ನಿಮ್ಮ ತೋಟದಲ್ಲಿ ನೀವು ಹರಡಿಕೊಂಡಾಗ ಅವಾಗ ಏನಾಗುತ್ತೆ, ಈ ಸೂರ್ಯನ ಆ ಒಂದು ಶಾಖದಿಂದ ನಿಮ್ಮ ಮಣ್ಣನ್ನ ನೀವು ಕಾಪಾಡ್ದಂಗಾಗತ್ತೆ. ಸೊ ಈ ಕಳೆ ಗಿಡಗಳು ನಿಮ್ಮ ತೋಟದಲ್ಲಿ ಕೊಳಿಲಿಕ್ಕೆ ಶುರು ಮಾಡಿದಾಗ, ಅಂತಂದ್ರೆ ಈ ಹಸಿರೆಲೆ ಗೊಬ್ಬರ ತರ ನೀವು ಮಲ್ಚ್ ಮಾಡ್ಬಿಟ್ಟಿರ್ತೀರಿ, ಸ್ಪ್ರೆಡ್ ಮಾಡ್ಬಿಟ್ಟಿರ್ತೀರಿ, ಸೊ ಆಗ ಆಬ್ವಿಯಸ್ಲಿ ನಿಮ್ಮ ತೋಟದಲ್ಲಿ ಈ ಒಂದು ಕಳೆ ಗಿಡಗಳು ಕೊಳಿಲಿಕ್ಕೆ ಶುರು ಮಾಡತ್ತೆ. ಆಗೇನಾಗತ್ತಂದ್ರೆ ಮಣ್ಣಿನ ಒಳಗಡೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗತ್ತೆ, ಎರೆಹುಳುಗಳ ಸಂಖ್ಯೆ ಹೆಚ್ಚಾಗತ್ತೆ, ಮಣ್ಣಿನಲ್ಲಿ ಜೈವಿಕ ಕ್ರಿಯೆ ಹೆಚ್ಚಾಗತ್ತೆ. ಆಗ ಮಣ್ಣು ಒಂದು ರೀತಿಯಾದಂತಹ ಜೈವಿಕ ಕ್ರಿಯೆಯಿಂದ ಸಂಪನ್ನವಾಗಿ ಆ ಒಂದು ಮಣ್ಣು ಏನಾಗುತ್ತೆ ಫಲವತ್ತಾಗ್ಲಿಕ್ಕೆ ಶುರುವಾಗುತ್ತೆ. ಆಗ ಮಣ್ಣಿನ ಒಳಗಡೆ ರಾಸಾಯನಿಕ ಕ್ರಿಯೆ ಮತ್ತೆ ಭೌತಿಕ ಕ್ರಿಯೆ ಉತ್ತಮವಾಗಿ ನಡೆದು ಮಣ್ಣು ಫಲವತ್ತಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತ ಸಂಶಯ ಇಲ್ಲ. ಕಳೆ ಗಿಡಗಳಿಂದ ರೈತರಿಗೆ ಸಿಗುವಂತ ಇಷ್ಟೆಲ್ಲ ಉಪಯೋಗಗಳನ್ನ ರೈತರು ಅರ್ಥ ಮಾಡಿಕೊಳ್ಳದೆ ರೈತರು ಈ ಕಳೆ ಗಿಡಗಳು ಬೆಳೆಗಳಿಗೆ ಮತ್ತು ಕೃಷಿ ಭೂಮಿಗೆ ಅಪಾಯಕಾರಿ ಅಂತ ಹೇಳಿ ಆ ಕಳೆ ಗಿಡಗಳನ್ನ ನಾಶ ಮಾಡಲಿಕ್ಕೆ ವಿವಿಧ ರೀತಿಯಾದಂತಹ ವಿಷಕಾರಿಗಳನ್ನ ಸ್ಪ್ರೇ ಮಾಡ್ತಾರೆ. ಆಗ ಆ ವಿಷ ಕಳೆ ಗಿಡಗಳಿಗೆ ಡ್ಯಾಮೇಜ್ ಮಾಡೋದಕ್ಕಿಂತ ಹೆಚ್ಚಾಗಿ ಕೃಷಿ ಮಣ್ಣಿಗೆ, ಮಣ್ಣಿನ ಒಳಗಡೆ ಇರುವಂತಹ ಆ ಎರೆಹುಳುಗಳಿಗೆ ಮತ್ತೆ ಸೂಕ್ಷ್ಮಾಣು ಜೀವಿಗಳಿಗೆ ಹೀಗೆ ಸಾಕಷ್ಟು ಜೈವ ಸಂಕುಲವನ್ನ ಹಾಳು ಮಾಡುತ್ತೆ ಆ ವಿಷಕಾರಿ ವಿಷಗಳು. ಸೊ ಹೀಗಾಗಿ ನಮ್ಮ ರೈತರು ಈ ಕಳೆ ಗಿಡಗಳನ್ನ ಅಪಾಯಕಾರಿ ಅಂತ ಅಂದುಕೊಂಡು ಬ್ಲೈಂಡ್ ಆಗಿ ವಿವಿಧ ರೀತಿಯಾದಂತಹ ವಿಷಗಳನ್ನ ತಮ್ಮ ತೋಟಕ್ಕೆ ಹಾಕಿ ತಮ್ಮ ತೋಟವನ್ನ ಹಾಳು ಮಾಡ್ತಾ ಇದ್ದಾರೆ, ನಾಶ ಮಾಡ್ತಾ ಇದ್ದಾರೆ ಅಂತಂದ್ರೆ ತಪ್ಪಿಲ್ಲ. ಸೊ ಹೀಗಾಗಿ ಎಷ್ಟಾಗುತ್ತೋ ಅಷ್ಟು ಆ ಕಳೆ ಗಿಡಗಳ ಉಪಯೋಗವನ್ನ ನಮ್ಮ ರೈತರು ಅರ್ಥ ಮಾಡಿಕೊಂಡು ಹೂವಾಗುವ ಪೂರ್ವದಲ್ಲಿ ಕಳೆ ಗಿಡಗಳನ್ನ ಕಟಾವ್ ಮಾಡಿ ತೋಟದಲ್ಲಿ ಮಲ್ಚ್ ಮಾಡಿದ್ರು ಅಂತ ಅನ್ಕೊಳ್ಳಿ. ಈ ಕಳೆ ಗಿಡಗಳು ಆ ಬೆಳೆಯಿಂದ ಕಿತ್ಕೊಂಡಿರುವಂತ ಆ ಪೋಷಕಾಂಶವನ್ನ ಮಣ್ಣಿಗೆ ಒದಗಿಸುತ್ತೆ, ಮತ್ತೆ ಪುನಃ ಮಣ್ಣಿಗೆ ಕೊಡುತ್ತೆ. ಅದರ ಜೊತೆಗೆ ಆ ಕಳೆ ಗಿಡಗಳಿಂದ ಬರುವಂತ ಆ ಹಸಿರೆಲೆಗಳಿಂದ ಸಾವಯವ ತ್ಯಾಜ್ಯವನ್ನ ನಾವು ಮಣ್ಣಿಗೆ ಒದಗಿಸಿದಂತಾಗುತ್ತೆ. ಆಗ ಮಣ್ಣಿನ ಒಳಗಡೆ ಇರುವಂತ ಆ ಜೈವ ಸಂಕುಲಕ್ಕೆ ಆಹಾರವನ್ನ ಒದಗಿಸಿದಂತಾಗುತ್ತೆ. ಸೊ ಆಗ ಮಣ್ಣಿನ ಒಳಗಡೆ ಇರುವಂತ ಕೃಷಿ ಕಾರ್ಮಿಕರಾದಂತ ಎರೆಹುಳುಗಳು, ಸೂಕ್ಷ್ಮಾಣು ಜೀವಿಗಳು ಇವುಗಳ ಕಾರ್ಯ ಚಟುವಟಿಕೆ ಹೆಚ್ಚಾಗತೊಡಗುತ್ತೆ. ಆಗ ಮಣ್ಣಿನ ಜೈವಿಕ ಕ್ರಿಯೆ
ಸಮೃದ್ಧವಾಗಿ ನಡೆದು ಮಣ್ಣಿನ ಫಲವತ್ತತೆ ಆಗುತ್ತೆ. ಈ ಎಲ್ಲ ಉಪಯೋಗಗಳನ್ನ ನಮ್ಮ ರೈತರು ಅರ್ಥ ಮಾಡಿಕೊಂಡು ಕಳೆ ಗಿಡಗಳಿಂದ ನಾವು ಉಪಯೋಗ ಪಡೆದುಕೊಳ್ಳಬೇಕೇ ವಿನಃ ಅವುಗಳನ್ನ ನಾವು ನಾಶ ಮಾಡ್ಲಿಕ್ಕೆ ಹೋಗಿ ನಮ್ಮ ತೋಟವನ್ನೇ ನಾವು ನಾಶ ಮಾಡ್ಕೊಂಡ್ರೆ ಎಷ್ಟು ಸರಿ? ಕಳೆ ಗಿಡಗಳನ್ನ ನಾವು ಯಾವ ರೀತಿಯಾಗಿ ಸಮರ್ಪಕವಾಗಿ ನಿರ್ವಹಣೆಯನ್ನ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಕೃಷಿ ಜೀವನ ಸರಳವಾಗಿರುತ್ತೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಇದೆಲ್ಲವನ್ನು ಕೂಡ ನಿಮ್ಮ ತೋಟದಲ್ಲಿ ಅಳವಡಿಕೆ ಮಾಡ್ಕೊಂಡ್ರೆ ನಿಮ್ಮ ಕೃಷಿ ಭೂಮಿ ಚಂದ ಮತ್ತೆ ಉತ್ತಮ ಮತ್ತು ಸರಳವಾದಂತ ಕೃಷಿ ನಿಮ್ಮದಾಗುತ್ತೆ ಅನ್ನೋದು ನಮ್ಮ ಆಶಯ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಹೀಗೆ ನಮ್ಮ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸುತ್ತಮುತ್ತಲಿನ ರೈತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಮೂಲಕ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ.